ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ ಚಾನಲ್. ಬೋರ್ವೆಲ್ ರೀಚಾರ್ಜ್ ಪ್ರಾತ್ಯಕ್ಷಿತೆ. ಹರಪನಹಳ್ಳಿ ತಾಲೂಕಿನ ನೆಲಗೊಂಡನಹಳ್ಳಿ ಗ್ರಾಮದಲ್ಲಿ ಚಿತ್ರದುರ್ಗದ ಜಲ ತಜ್ಞರಾದ ದೇವರಾಜ್ ರೆಡ್ಡಿ, ಡಾಕ್ಟರ್ ಶರತ್ ಕುಮಾರ್ ಜಮೀನಿನಲ್ಲಿ 3 ಕೊಳವೆ ಬಾವಿಗಳಿಗೆ ಜಲ ಮರುಪೂರ್ಣ ಮಾಡಲಾಯಿತು. ಜಲ ತಜ್ಞರು ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ದೇವರಾಜ್ ರೆಡ್ಡಿ ಮಾತನಾಡಿ, ಅರಸೀಕೆರೆ ಹೋಬಳಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದ್ದು ಅಂತರ್ಜಲ ಲಭ್ಯತೆ ಕಡಿಮೆ ಇರುತ್ತದೆ. ರೈತರು ತೋಟದಲ್ಲಿ ಬೆಳೆ ಬೆಳೆಯಲು ನೀರಿಗೋಸ್ಕರ ಸಾವಿರಾರು ಅಡಿಯಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸಿ ವಿಫಲರಾಗುತ್ತಿದ್ದಾರೆ. ಕೊಳವೆ ಬಾವಿಗಳಲ್ಲಿ ನೀರಿನ ಗುಣಮಟ್ಟ ಸರಿ ಇಲ್ಲದೆ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯ ದೊಡ್ಡ ಸವಾಲಾಗಿದೆ. ನಮ್ಮಲ್ಲಿ ಬಿದ್ದ ಮಳೆ ನೀರು ಸಂರಕ್ಷಣೆ ಮಾಡದೆ ಹೋದರೆ ರೈತರು ಮುಂದೆ ತೀವ್ರತರವಾದ ಸಂಕಷ್ಟಕ್ಕೆ ಈಡಾಗುತ್ತಾರೆ. ನಮ್ಮ ದೇಶದಲ್ಲಿ ಇಲ್ಲಿಯವರೆಗೆ 6 ಕೋಟಿ ಕೊಳವೆ ಬಾವಿಗಳನ್ನು ಕೊರೆಸಿದ್ದೇವೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಅಂತರ್ಜಲ ಬೋರ್ವೆಲ್ ಮೂಲಕ ತೆಗೆದು ಖಾಲಿ ಮಾಡುತ್ತಿದ್ದೇವೆ. ಮುಂದೆ ನೀರಿಗಾಗಿ ನಾವು ಯುದ್ಧ ಮಾಡಬೇಕಾಗುತ್ತದೆ ಎಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ತಾಂತ್ರಿಕ ಸಿಬ್ಬಂದಿ, ರೈತರು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಾನು ನಿಮ್ಮ GB ಹಾವೇರಿ. ಇದು GBH63 ಅಪ್ಡೇಟ್ ಚಾನಲ್. ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು. ನಮ್ಮ ಜಮೀನ್ ಬಂದ್ಬಿಟ್ಟು ಮಧುಗಿರಿ ತಾಲೂಕು, ಕರ್ನಾಟಕ ಮತ್ತೆ ಆಂಧ್ರ ಗಡಿ ಮಧ್ಯದಲ್ಲಿ ಬರೋದ್ರಿಂದ ಈ ಪ್ರದೇಶಗಳಲ್ಲಿ ಸ್ವಲ್ಪ ಡ್ರಾಟ್ ಏರಿಯಾ ಅಂತ ಕರೀತಾರೆ. ಸ್ವಲ್ಪ ಮಳೆ ನೀರಿನ ಅಭಾವ, ಮತ್ತೆ ನೀರು ಸಂಗ್ರಹಣೆ, ಮತ್ತೆ ಕೆರೆ ನೀರುಗಳು ತುಂಬೋದು, ಇದೆಲ್ಲ ವಿಪರೀತ ಕಷ್ಟ. ಸೊ ಈ ಕಷ್ಟಗಳನ್ನ ನೋಡಕ್ಕಾಗ್ದಿರ ನಾವು ಚಿತ್ರದುರ್ಗದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ದೇವರಾಜ್ ರೆಡ್ಡಿ ಅವ್ರನ್ನ ಕರೆಸಿದ್ವಿ. ಡಾಕ್ಟರ್ ದೇವರಾಜ್ ರೆಡ್ಡಿ ಅವರ ಕಂಪ್ಲೀಟ್ ಸಜೆಷನ್ ಮತ್ತೆ ಅವ್ರ ಕಂಪ್ಲೀಟ್ ಅಡ್ವೈಸ್ ಮೇಲೆನೆ ನಾವು ನಡಿಬೇಕು ಅಂತ ಡಿಸೈಡ್ ಮಾಡಿದ್ವಿ. ಫಸ್ಟ್ 2 ಬೋರ್ವೆಲ್ನು ರೀಚಾರ್ಜ್ ಮಾಡಿಸಿದ್ವಿ. 2 ಬೋರ್ವೆಲ್ನು ರೀಚಾರ್ಜ್ ಮಾಡಿಸಿ ಅದಾದ ನಂತರ ನಮ್ಮ ಫಾರ್ಮ್ ಹಿಂದೆನೆ ಒಂದು ಬಹಳ ದೊಡ್ಡ ಬೆಟ್ಟ ಬರುತ್ತೆ, ಭೂತಪ್ಪನ ಬೆಟ್ಟ ಅಂತ ಕರೀತಾರೆ. ಈ ಮಳೆ ಬಂದಾಗ ಇಡೀ ಭೂತಪ್ಪನ ಬೆಟ್ಟ ಮೇಲೆ ಬೀಳೋ ಮಳೆ ಹನಿ ಅಥವಾ ನೀರೇನಿದೆ ಅದು ನಮ್ಮ ಫಾರ್ಮ್ ಕಾರ್ನರ್ನಲ್ಲೇ ಬಂದು ಹರಿಕೊಂಡು ಹೋಗುತ್ತೆ. ಅಲ್ಲಿ ನಾವು ಒಂದು ಕಲ್ಯಾಣಿ ಕಟ್ಸಿದ್ವಿ, ಮತ್ತು ಮೇಲ್ಗಡೆ ಒಂದು ರಿಸರ್ವಾಯರ್ ಕಟ್ಸಿದ್ದೀವಿ. ಸೊ ಇಡೀ ಬೆಟ್ಟದಿಂದ ಬರೋ ನೀರೆಲ್ಲ ಕಲ್ಯಾಣಿದಲ್ಲಿ ಶೇಖರಣೆ ಮಾಡ್ಕೊತೀವಿ. ಆ ಕಲ್ಯಾಣಿ ತುಂಬ್ತಾ ಇದ್ದಂಗೆ ಆ ಇಡೀ ನೀರನ್ನೆಲ್ಲ ತೆಗೆದ್ಬಿಟ್ಟು ರಿಸರ್ವಾಯರ್ಗೆ ತುಂಬಿಸ್ಕೊತೀವಿ. ಅವ್ರು ಕೊಟ್ಟಿರೋ ಅಡ್ವೈಸ್ನೆಲ್ಲ ಕ್ಲೀನಾಗಿ ಇಂಪ್ಲಿಮೆಂಟ್ ಮಾಡಾದ್ಮೇಲೆ ನಮ್ಮ ಜಮೀನಲ್ಲಿ ಕಂಪ್ಲೀಟ್ ನೀರಾವರಿನಲ್ಲೆಲ್ಲ ಕಂಪ್ಲೀಟ್ ಬದಲಾವಣೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವಿವಾಗ ರಿಸರ್ವ್ ಮಾಡ್ಕೊಂಡಿರೋ ನೀರು ಕಂಪ್ಲೀಟಾಗಿ ನಮ್ಗೊಂದು ವರ್ಷದವರೆಗೂ ಆಗಿಬರುತ್ತೆ. ಅದಾದಮೇಲೆ ನಮ್ಮ ಜಮೀನಲ್ಲಿ, ನಮ್ಮ ಫಾರ್ಮ್ನಲ್ಲಿ ಕಂಪ್ಲೀಟ್ ಬದಲಾವಣೆಗಳಾಗಿದೆ. ನಮಗೆ ಕಂಪ್ಲೀಟ್ ವಾಟರ್ ಕೊರತೆ ಅಥವಾ ಡ್ರಾಟ್ ಅಂತ ಏನು ಹೇಳ್ತೀವೋ ಅದೆಲ್ಲ ಪೂರೈಸಿದ್ದಾಯಿತು. ಕೊಳವೆ ಬಾವಿಗೆ ಜಲ ಮರುಪೂರ್ಣ, ಬೋರ್ವೆಲ್ ರೀಚಾರ್ಜಿಂದ ಏನು ಲಾಭ ಅಂತಂದರೆ, ಒಂದು ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ ಮತ್ತು ಗಡುಸು ನೀರು ಸಿಹಿ ಆಗ್ತಕ್ಕಂಥ ಒಂದು ಸಂದರ್ಭ. ಈ ಒಂದು ಅರಸೀಕೆರೆ ಹೋಬಳಿಯಲ್ಲಿ ನಾನು ನೋಡ್ತಕ್ಕಂಥ ಬಿಗ್ ಚಾಲೆಂಜ್ ಅಂತಂದರೆ ತುಂಬ ಫ್ಲೋರೈಡ್ ಇದೆ. ನಮಗೆ ಜನಗಳಿಗೆ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮ ಬೀರುವಂಥ ಸಂದರ್ಭದಿಂದ ನಾವು ಮರುಪೂರ್ಣದಿಂದ ಇಷ್ಟು ಲಾಭ ಆಗ್ತದೆ. ಭಾಳಷ್ಟು ಜನರು ಪ್ರಶ್ನೆ ಮಾಡ್ಬೋದು, ಡೌಟ್ಸ್ ಬರ್ಬೋದು, ಸರ್ ನಮ್ಮ ಅರಸೀಕೆರೆಯಲ್ಲಿ ಮಳೆನೇ ಕಡಿಮೆ, ಇದು ಬೋರ್ ರೀಚಾರ್ಜ್ ಸಕ್ಸಸ್ ಆಗುತ್ತಾ ಅಂತ ಪ್ರಶ್ನೆ ಮಾಡಿದರೆ ಖಂಡಿತ ಸಾಧ್ಯ ಇದೆ. ಅರಸೀಕೆರೆ ಹೋಬಳಿಯಲ್ಲಿ 1 ವರ್ಷಕ್ಕೆ 1 ಎಕರೆ ಜಾಗದಲ್ಲಿ ನಮಗೆ ಬೀಳುವಂಥ ನೀರನ್ನು ನಾವು ಕಲೆಕ್ಟ್ ಮಾಡಿದ್ರೆ ಏನು ಬೇಕಾದ್ರೂ ಮಿರಾಕಲ್ಸ್ ಕ್ರಿಯೇಟ್ ಮಾಡೋದು. ಇಲ್ಲಿ ಬೀಳುವಂಥದ್ದು 500, 450ರಿಂದ 500 ಮಿಲಿಮೀಟ್ರ್ ಮಳೆ ವಾರ್ಷಿಕ ಸರಾಸರಿ ಮಳೆ. ಕೆಲವು ವರ್ಷದಲ್ಲಿ 800 ಮಿಲಿಮೀಟ್ರ್ ಮಳೆನೂ ಬರ್ತದೆ. ಈ 500 ಮಿಲಿಮೀಟ್ರ್ ಮಳೆ ಅಂತಂದರೆ ಒಂದು ಲೆಕ್ಕಾಚಾರ ಹೇಗೆಂದರೆ, 1 ಚದರ ಮೀಟರ್ ಜಾಗದಲ್ಲಿ 1 ಮಿಲಿಮೀಟ್ರ್ ಮಳೆ ಬಂದರೆ 1 ಲೀಟರ್ ನೀರು ಸಿಗ್ತದೆ. ಹಾಗೆ 1 ಎಕರೆ ಜಾಗದಲ್ಲಿ ನಮಗೆ 1 ವರ್ಷದ ಅವಧಿಯಲ್ಲಿ 20 ಲಕ್ಷ ಲೀಟರ್ ಮಳೆ ನೀರು ಸಿಗುತ್ತೆ. ಇಷ್ಟು 5 ಎಕರೆ ಇರುವಂಥ ರೈತ 1 ವರ್ಷದೊಳಗಾಗಿ 1 ಕೋಟಿ ಲೀಟರ್ ನೀರನ್ನ ಎಲ್ಲೋ ಹರಿದೋಗ್ತಾಯಿತ್ತು. ಮಣ್ಣಿನ ಸವಕಳಿ ಆಗೋದು, ನೀರು ವೇಸ್ಟ್ ಆಗ್ತಾಯಿತ್ತು. ಈ ನೀರನ್ನು ತಗೊಂಡೋಗಿ ಬೋರ್ ರೀಚಾರ್ಜ್ ಮಾಡೋದ್ರಿಂದ ಖಂಡಿತ ನಮ್ಮ ನೀರಿನ ಗುಣಮಟ್ಟ ಹೆಚ್ಚಾಗಲಿಕ್ಕೆ ಇದೊಂದು ವಿಧಾನ. ಇದರ ಒಟ್ಟಿಗೆ ನಾವು ಕೃಷಿ ಹೊಂಡಗಳನ್ನ ಮಾಡ್ಕೊಬೋದು, ಪಾಲಿಪಾಂಡ್ಸ್ ಅಂತ ಹೇಳ್ತೀವಿ, ಜಮೀನಲ್ಲಿ ಬದುಗಳಾಗ್ತಕ್ಕಂಥದ್ದು, ನೀರನ್ನು ಇಂಗಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ರೆ ಖಂಡಿತ ಒಂದು ದೊಡ್ಡ ಮಾದರಿಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ಮಾತನ್ನು ನಾನು ಹೇಳ್ತಾ, ಪ್ರತಿಯೊಬ್ಬ ರೈತರು ಇಂಥ ಒಂದು ಜಲ ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ರೆ ನೀರಿನ ಸಮಸ್ಯೆಗೆ ಇದೊಂದು ಶಾಶ್ವತ ಪರಿಹಾರ ಅಂತ ಹೇಳ್ಬೋದು. ಸಾಕಷ್ಟು ಬೋರ್ಗಳನ್ನ ಕೊರೆಸ್ತೇವೆ, ಕೊಳವೆ ಬಾವಿ ಕೊರೆಯಾಗ ನೀರು ಬರ್ತದೆ. 1 ವರ್ಷ, 6 ತಿಂಗಳು, 2 ವರ್ಷ ಆದಮೇಲೆ ಬೋರ್ವೆಲ್ ನಿಂತು ಹೋಗುತ್ತೆ. ನೀರು ಕಡಿಮೆ ಮತ್ತೊಂದು ಬೋರ್ವೆಲ್ ತೊಗೊಳ್ತಾರೆ. ನನ್ನ ಪ್ರಕಾರ ಇದು ತುಂಬ ರೈತರು ಸಾಲಗಾರ ಆಗ್ತಿದ್ದಾರೆ ಬೋರ್ವೆಲ್ ನಂಬ್ಕೊಂಡು.
ಮೊದಲೇ ಒಂದು ಇಲ್ಲಿ ಸೆಮಿ ಏರಿಟೇರಿಯನ್ ಅಂತ ಹೇಳ್ತೀವಿ, ನೀರಿಗೆ ಅಂತರ್ಜಲ ಇಲ್ಲ ಮತ್ತು ಬೋರ್ವೆಲ್ಗಳು ವಿಫಲ, ರೈತರು ಸಾಲಗಾರ ಆಗ್ತಿದ್ದಾರೆ, ಸಂಕಷ್ಟದಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಬೋರ್ವೆಲ್ ರೀಚಾರ್ಜ್ ಮಾಡ್ತಕ್ಕಂಥ ಇವತ್ತೇನು ನೀವು ನೋಡ್ತಕ್ಕಂಥ ಡೆಮಾನ್ಸ್ಟ್ರೇಷನ್ ಏನಿದ್ದಿಲ್ಲ, ಶರತ್ ಬಾಬು ಅವರ ಕೃಷಿ ಭೂಮಿಯಲ್ಲಿ ನಾವು 3 ಬೋರ್ವೆಲ್ಗಳಿಗೆ ಮರುಪೂರ್ಣ ಮಾಡುವಂಥ ಕೆಲಸ ಮಾಡ್ತಾರೆ. ಅವರು ಬೋರ್ವೆಲ್ ತೋಡಿನ ಜಸ್ಟ್ ಒಂದೂವರೆ ತಿಂಗಳಾಗಿದೆ. ಬೋರ್ವೆಲ್ಲಲ್ಲಿ 2.5 ಇಂಚ್ ನೀರು ಬಂದಿದೆ, ಆದರೂ ನೀರನ್ನು ಇಂಗಿಸ್ತಕ್ಕಂಥ ಮರುಪೂರ್ಣ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಅವ್ರು ಕೈ ಹಾಕಿದ್ದಾರೆ. ಇದು ಬೋರ್ವೆಲ್ ರೀಚಾರ್ಜ್ ಅಂತಂದರೆ ಮರುಪೂರ್ಣ ಹೇಗೆ ಅಂತಂದರೆ 8 ಅಡಿ ಉದ್ದ, 8 ಅಡಿ ಆಗಲ್ಲ, 8 ಅಡಿ ಆಳದ ಗುಂಡಿಯನ್ನು ತೆಗಿಬೇಕು, ಪೈಪ್ಗಳ ರಂಧ್ರಗಳು ಮಾಡಬೇಕು, ಶೋಧಕಗಳಾಗಬೇಕು, ದಪ್ಪ ಕಲ್ಲು ತುಂಬಬೇಕು, 40 mm ಜಲ್ಲಿ ಹಾಕಬೇಕು, 20 mm ಜಲ್ಲಿ ಹಾಕಬೇಕು, ಅದ್ರ ಮೇಲೆ ಭಾಗದಲ್ಲಿ ಮರಳು ಅಥವಾ 6 mm ಜಲ್ಲಿ ಹಾಕಿ ಸುತ್ತಲೂ ಒಂದು ತಡೆಗೋಡೆ ಕಟ್ಟಿ ಕೃಷಿ ಭೂಮಿಯಲ್ಲಿ ಹರಿದು ಹೋಗೋಂಥ ನೀರು ಕೊಂಡೋಗಿ ಬೋರ್ವೆಲ್ ಬಿಡುವಂಥ ಒಂದು ಕೆಲಸ ಮಾಡಿದರೆ ಖಂಡಿತ ಈ ಬೋರ್ವೆಲ್ ರೀಚಾರ್ಜಿಂದ ಸಾಕಷ್ಟು ನಾವು ಬೆನಿಫಿಟ್ ತಗೊಬೋದು. ಈ ಒಂದು ವಿಧಾನದಿಂದ ನೀರು ಹೆಚ್ಚಾಗುತ್ತೆ ಮತ್ತು ನೀರಿನ ಗುಣಮಟ್ಟ ಸುಧಾರಿಸುತ್ತೆ, ಅಂದರೆ ಸಿಹಿ ಆಗ್ತಾ ಹೋಗ್ತದೆ. ಈ ಒಂದು ಅರಸೀಕೆರೆ ಭಾಗದಲ್ಲಿ ದೊಡ್ಡ ಚಾಲೆಂಜ್ ಏನಂತಂದರೆ ಒಂದು ಕ್ವಾಲಿಟಿ ನೀರು ಸಿಗ್ತಾಯಿಲ್ಲ. ಹಾಗಾಗಿ ನೀರನ್ನ ಸಿಹಿ ನೀರು ಮಾಡ್ತಕ್ಕಂಥದ್ದು ಒಂದೇ ನಮಗೆ ಇರ್ತಕ್ಕಂಥದ್ದು ದಾರಿ.